ಬಂಧುಗಳೇ ನಮಸ್ಕಾರ. ಈ ದಿನ ಸಾಮಾಜಿಕ ಜಾಲತಾಣದ ಮೂಲಕ ಲೈವ್ ಬಂದಿರೋ ಉದ್ದೇಶವೇನೆಂದರೆ, ಹಾಸನ ಜಿಲ್ಲೆ ಚನ್ನರಾಯಪಟ್ಟಣ ತಾಲೂಕು ಕಂದಾಯ ಇಲಾಖೆಯಲ್ಲಿ ಕರ್ತವ್ಯ ನಿರ್ವಹಿಸುತ್ತಿರುವ ಕೆಲ ಅಧಿಕಾರಿಗಳು, ಕೆಲ ಸಿಬ್ಬಂದಿಗಳು ನಿಯಮ ಬಾಹಿರವಾಗಿ ಸರ್ಕಾರಿ ಭೂಮಿಯನ್ನು ಮರಣ ಹೊಂದಿರುವ ವ್ಯಕ್ತಿಯ ಹೆಸರಿಗೆ ಸುಳ್ಳು ದಾಖಲಾತಿಗಳನ್ನು ಸೃಷ್ಟಿಸಿ ನಿಯಮ ಬಾಹಿರವಾಗಿ ಖಾತೆ ಮಾಡಿರುವ ಪ್ರಕರಣ ದಾಖಲೆ ಸಮೇತ ಜ್ವಲಂತವಾಗಿ ತಾಲೂಕಿನಾದ್ಯಂತ ನಾಡಿನ ಜನತೆಗೆ ಕಂಡುಬಂದಿರುತ್ತದೆ. ಈ ಸದರಿ ಪ್ರಕರಣದ ವಿಷಯವಾಗಿ ನಾನು ವಿಶೇಷ ಭೂ ಕಬಳಿಕೆ ನ್ಯಾಯಾಲಯದಲ್ಲಿ ಮತ್ತು ಕರ್ನಾಟಕ ಸರ್ಕಾರರವರಲ್ಲಿ ಮತ್ತು ತಹಸೀಲ್ದಾರು AC DC ರವರಿಗೆ ದಾಖಲೆ ಸಮೇತ ದೂರು ಸಲ್ಲಿಸಿರುತ್ತೇನೆ. ಈ ದೂರುಗಳ ಆಧಾರದ ಮೇಲೆ ವಿಶೇಷ ಭೂ ಕಬಳಿಕೆ ನ್ಯಾಯಾಲಯದ ನಿರ್ದೇಶನದಂತೆ ತಪ್ಪಿತಸ್ಥ ಅಧಿಕಾರಿ ಸಿಬ್ಬಂದಿಗಳೆಲ್ಲರ ವಿರುದ್ಧ ಈಗಾಗಲೇ ಸ್ಥಳೀಯ ಪೊಲೀಸ್ ಠಾಣೆಯಲ್ಲಿ ಮೊಕದ್ದಮೆ ದಾಖಲಾಗಿರುತ್ತದೆ. ಬಂಧುಗಳೇ, ಇಂಥ ಪ್ರಕರಣದ ಬಗ್ಗೆ ನಾನು ಸರ್ಕಾರಿ ಭೂಮಿಯನ್ನು ಸರ್ಕಾರಕ್ಕೆ ಸಂರಕ್ಷಣೆ ಮಾಡಬೇಕು ಮತ್ತು ಸರ್ಕಾರಿ ಭೂಮಿಯ ಸುತ್ತ ಟ್ರಂಚ್ ಮಾಡಿಸಿ ಆ ಭೂಮಿಯಲ್ಲಿ ಒಂದು ನಾಮಫಲಕ ಹಾಕಬೇಕು ಅಂತ ದೂರು ಸಲ್ಲಿಸಿರ್ತೇನೆ. ಇಂಥ ಬಹಳ ಗಂಭೀರವಾದ ಪ್ರಕರಣದ ಬಗ್ಗೆ ACಯರು ಕಾನೂನು ಕ್ರಮ ಕೈಗೊಳ್ಳಲು ದಿನಾಂಕ 24/4/2025 ತಹಸೀಲ್ದಾರ್ ಅವರಿಗೆ ಪತ್ರ ಬರೆದಿರ್ತಾರೆ. ಬಂಧುಗಳೇ, ಮಾನ್ಯ ತಹಸೀಲ್ದಾರ್ GS ಶಂಕರಪ್ಪರವರು ನಿಯಮ ಬಾಹಿರವಾಗಿ ಸರ್ಕಾರಿ ಅಧಿಕಾರಿಗಳು ಅಲ್ಲದ ರೀತಿ ನನಗೆ ಹಿಂಬರ ಕೊಟ್ಟಿದ್ದಾರೆ. ಬಂಧುಗಳೇ ನೋಡಿ, ಆ ಹಿಂಬರ ಈ ರೀತಿ ಇದೆ. ಈ ಹಿಂಬರದಲ್ಲಿ ಮಾನ್ಯ ತಹಸೀಲ್ದಾರ್ ಶಂಕರಪ್ಪರವರು ಸರ್ಕಾರಿ ಅಧಿಕಾರಿಗಳು ಅಲ್ಲದ ರೀತಿ ಹಿಂಬರ ಕೊಟ್ಟಿರ್ತಕ್ಕಂಥ ದಾಖಲೆ ನನ್ನ ಎದುರುಗಡೆ ಜ್ವಲಂತವಾಗಿದೆ. ಬಂಧುಗಳೇ, ಹೆಂಗೆ ನಿಮ್ಮ ಅರ್ಜಿಯನ್ನು ಪರಿಶೀಲಿಸಲಾಗಿ ಖಾತೆಯ ವಿವರಗಳನ್ನು ಅರ್ಜಿಯಲ್ಲಿ ನಮೂದಿಸಿರುವುದಿಲ್ಲ. ಪ್ರಕರಣ ಬಗ್ಗೆ ಪರಿಶೀಲಿಸಲು ನಿರ್ದಿಷ್ಟ ಖಾತೆಯ ದಾಖಲಾತಿಗಳನ್ನು ಲಗತ್ತಿಸಿರುವುದಿಲ್ಲ. ಈ ಬಗ್ಗೆ ಅಗತ್ಯ ದಾಖಲಾತಿಗಳನ್ನು ಹಾಜರುಪಡಿಸಿದ್ದಲ್ಲಿ ಪರಿಶೀಲಿಸಿ ದೋಷವಿದ್ದಲ್ಲಿ ನಿಯಮಾನುಸಾರ ವಿಚಾರಣೆ ನಡೆಸಿ ಅಗತ್ಯ ಶಿಸ್ತು ಕ್ರಮ ಕೈಗೊಳ್ಳಲಾಗುವುದು ಎಂಬುದಾಗಿ ಈ ಮೂಲಕ ತಿಳಿಸಿದೆ ಎಂದು ಹಿಂಬರ ಕೊಡ್ತಾರಲ್ಲ, ಇವರು ತಹಸೀಲ್ದಾರ್ ಅನ್ನಿಸ್ಕೊಳ್ಳೋಕ್ಕೆ ಫಿಟ್ ಇದ್ದಾರಾ ಅಂತ ನೀವು ಯೋಚನೆ ಮಾಡಬೇಕು. ಬಂಧುಗಳೇ, ಈಗಾಗಲೇ ವಿಶೇಷ ಭೂ ಕಬಳಿಕೆ ನ್ಯಾಯಾಲಯದ ಆದೇಶದಂತೆ, ಮಾನ್ಯ ಜಿಲ್ಲಾಧಿಕಾರಿಗಳ ನಿರ್ದೇಶನದಂತೆ, ACರವರ ನಿರ್ದೇಶನದಂತೆ ಹಿಂದೆ ಇದ್ದಂಥ ತಹಸೀಲ್ದಾರ್ BM ಗೋವಿಂದರಾಜರವರು ತಪ್ಪಿತಸ್ಥ ಅಧಿಕಾರಿ ಸಿಬ್ಬಂದಿಗಳೆಲ್ಲರ ವಿರುದ್ಧ ಸ್ಥಳೀಯ ಪೊಲೀಸ್ ಠಾಣೆಯಲ್ಲಿ FIR ಆಗಿದೆ. ಇಂಥ ಪ್ರಕರಣದ ಬಗ್ಗೆ ಸರ್ಕಾರಿ ಭೂಮಿನ ಸರ್ಕಾರಕ್ಕೆ ಸಂರಕ್ಷಣೆ ಮಾಡ್ರಪ್ಪ ಅಂತ ನಾನು ಮನವಿ ಮಾಡಿದ್ರೆ, ಈ ಪುಣ್ಯಾತ್ಮ ಈ ರೀತಿ ಹಿಂಬರ ಕೊಡ್ತಾರಲ್ಲ, ಇವ್ರನ್ನ ತಹಸೀಲ್ದಾರರು ಅಂತ ಕರಿಬೇಕಾ ಅಥವಾ ಏನಂತ ಕರಿಬೇಕೋ ಜನಸಾಮಾನ್ಯರೇ ನಿರ್ಧಾರ ಮಾಡಿ. ಇಂಥ ಅಧಿಕಾರಿಗಳು ಚನ್ನರಾಯಪಟ್ಟಣ ತಾಲೂಕಲ್ಲಿದ್ದರೆ ಸರ್ಕಾರಿ ಭೂಮಿ ಸರ್ಕಾರಕ್ಕೆ ಉಳಿತದ? ಸಾರ್ವಜನಿಕರ ಕುಂದುಕೊರತೆ ನಿಗದಿತ ಸಮಯದಲ್ಲಿ ನಿವಾರಣೆ ಮಾಡ್ತಾರಾ ಇವರು ಅಂತ ಯೋಚನೆ ಮಾಡಿ. ಬಂಧುಗಳೇ, ನನಗಂತೂ ಇವರು ಸರ್ಕಾರಿ ಭೂಮಿ ಉಳ್ಸೋಕ್ಕೆ ಇವ್ರು ಬಂದಿಲ್ಲ, ಇಲ್ಲಿ ಉಳ್ಳವರ ಬೆಂಬಲವಾಗಿ ನಿಂತ್ಕೊಂಡು ಕೆಲಸ ಮಾಡೋಕ್ಕೆ ಬಂದಿದ್ದಾರೆ. ಪ್ರಭಾವಿ ವ್ಯಕ್ತಿಗಳ ಪರವಾಗಿ ನಿಂತ್ಕೊಂಡು ಕೆಲಸ ಮಾಡೋಕ್ಕೆ ಬಂದಿದ್ದಾರೆ. ಸರ್ಕಾರಿ ಭೂಮಿನ ಸರ್ಕಾರಕ್ಕೆ ಉಳಿಸ್ರಪ್ಪ ಅಂತ ನಾವು ಮನವಿ ಮಾಡಿದ್ರೆ ಇವರು ಈ ರೀತಿ ಹಿಂಬರ ಕೊಡ್ತಾರೆ ಅಂದರೆ ನಗು ಬರುತ್ತೆ. ಬಂಧುಗಳೇ, ಯೋಚನೆ ಮಾಡಿ. ಇಂಥ ತಹಸೀಲ್ದಾರರುಗಳು ನಂಬ್ಕೊಂಡು ನಾವು ಸರ್ಕಾರದ ಭೂಮಿ ಸರ್ಕಾರಕ್ಕೆ ಉಳಿಸೋಕ್ಕೆ ಹೋರಾಟ ಮಾಡ್ತಾ ಇದ್ದಿದ್ದೇವಲ್ಲ, ನಾವೇ ಸರಿಯಿಲ್ಲ ಅಂತ ಅನ್ನಿಸ್ತೈತೆ ಈ ಸಮಾಜದ ಮುಂದೆ. ನಾವು ಯೋಚನೆ ಮಾಡಿ ಬಂಧುಗಳೇ. ಆದ್ದರಿಂದ ಈ ಸದರಿ ಪ್ರಕರಣದ ವಿಷಯವಾಗಿ ಮಾನ್ಯ ಕಂದಾಯ ಸಚಿವರು ಭಾಳ ಗಂಭೀರವಾಗಿ ಪರಿಗಣಿಸಿ, ಮಾನ್ಯ ಸರ್ಕಾರದ ಮುಖ್ಯ ಕಾರ್ಯದರ್ಶಿಗಳು ಈ ಪ್ರಕರಣವನ್ನು ಭಾಳ ಗಂಭೀರವಾಗಿ ಪರಿಗಣಿಸಿ, ಏನು ಕಾನೂನು ಬಾಹಿರವಾಗಿ ಹಿಂಬರ ಕೊಟ್ಟಿದ್ದಾರೋ ನನಗೆ ಆ ವ್ಯಕ್ತಿಗಳ ವಿರುದ್ಧ ಕಾನೂನು ಕ್ರಮ ಜರುಗಿಸಿ ಸರ್ಕಾರದ ಭೂಮಿಯನ್ನು ಸರ್ಕಾರಕ್ಕೆ ಸಂರಕ್ಷಣೆ ಮಾಡಬೇಕು. ಕಾನೂನು ಬಾಹಿರವಾಗಿ ಸುಳ್ಳು ದಾಖಲೆ ಸೃಷ್ಟಿಸಿ ನಿಯಮ ಬಾಹಿರವಾಗಿ ಖಾತೆ ಮಾಡಿ ಸರ್ಕಾರಿ ಭೂಮಿಯನ್ನು ಕಬಳಿಸೋಕ್ಕೆ ಹೊಂಟಿರ್ತಕ್ಕಂಥ ಈ ಅಯೋಗ್ಯ ಅಧಿಕಾರಿ ಸಿಬ್ಬಂದಿಗಳನ್ನ ಕಡ್ಡಾಯವಾಗಿ ಸರ್ಕಾರಿ ಸೇವೆಯಿಂದ ವಜಾಗೊಳಿಸಿದ್ರೆ ಮಾತ್ರ ಸರ್ಕಾರಿ ಆಸ್ತಿ ಸರ್ಕಾರಕ್ಕೆ ಉಳಿತದೆ ಅಂತ ಈ ಸಾಮಾಜಿಕ ಜಾಲತಾಣದ ಮೂಲಕ ತಿಳಿಸಿ ಆಗ್ರಹಿಸುತ್ತಿದ್ದೇನೆ. ಬಂಧುಗಳೇ, ನಮಸ್ಕಾರ.